ಪ್ರಪಂಚದಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಶಿವನು ಸ್ಥಾಪಿಸಿದ ಶಿವಲಿಂಗವಿದೆ. ಅದೂ ಅಲ್ಲದೆ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ತನಗೆ ದೊರೆತ ಶಕ್ತಿಯನ್ನು ಶಿವಲಿಂಗಕ್ಕೆ ಪರಿಚಯಿಸಿದನೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಆ ಶಿವಲಿಂಗವು ಭೂಮಿಯ ಮೇಲಿನ ಎಲ್ಲಾ ಶಿವಲಿಂಗಗಳಲ್ಲಿ ವಿಶಿಷ್ಟವಾಗಿದೆ. ಅದು ತಿರುವಿಡೈಮರುದೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಾಲಯವನ್ನು ಮಧ್ಯಾರ್ಜುನಂ ಎಂದೂ ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಶಿವನು ಮಹಾಲಿಂಗೇಶ್ವರನಾಗಿದ್ದಾನೆ. ಈ ದೇವಾಲಯ ಬಹಳ ದೊಡ್ಡದು. ದೇವಾಲಯದಂತೆ ದೇವಾಲಯದಲ್ಲಿರುವ ಶಿವಲಿಂಗವು ತುಂಬಾ ದೊಡ್ಡದಾಗಿದೆ ಮತ್ತು ಭಕ್ತರು ನೋಡುತ್ತಾರೆ. ಈ ದೇವಾಲಯವು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದೆ ಮತ್ತು ಇದು ತಮಿಳುನಾಡಿನ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು 9ನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಿಸಿದರು. ಇದು ಅತ್ಯಂತ ಹಳೆಯ ದೇವಾಲಯವಾಗಿದೆ. ಮನಸ್ಸಿನಲ್ಲಿ ಬಹಳ ಶಾಂತ ಭಕ್ತಿ ಭಾವ ಮತ್ತು ಇಲ್ಲಿ ನಾವು ಅಪರೂಪದ ಬಿಳಿ ಮಣ್ಣಿನ ಮರಗಳನ್ನು ನೋಡುತ್ತೇವೆ. ತಿರುವಿಡೈಮರುದೂರ್ ದೇವಾಲಯದ ಆವರಣದಲ್ಲಿರುವ ಮಡ್ಡಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ತುಂಬಾ ಮಂಗಳಕರ ಎಂದು ಭಕ್ತರು ನಂಬುತ್ತಾರೆ. ಇಂತಹ ಔಷಧೀಯ ಮರಗಳು ಮದಾರ್ಜುನಂ ಮತ್ತು ಶ್ರೀಶೈಲದಲ್ಲಿ ಮಾತ್ರ ಕಂಡುಬರುತ್ತವೆ. ಈ ದೇವಾಲಯದ ಪಕ್ಕದಲ್ಲಿ ಮೂಕಾಂಬಿಕಾ ದೇವಿ ದೇವಾಲಯವಿದೆ. ಇದನ್ನು ಭಾರತದ ಅಪರೂಪದ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಬನ್ನಿ ಈ ದೇವಾಲಯದ ವಿಶೇಷತೆಗಳನ್ನು ತಿಳಿಯೋಣ. ಕುಂಭಕೋಣಂ ಎಂದರೆ ಬ್ರಹ್ಮನು ರಚಿಸಿದ ಕಲಶವು ಸೃಷ್ಟಿ ಪ್ರಾರಂಭವಾದಾಗ ಮೊದಲು ಭೂಮಿಯನ್ನು ಸ್ಪರ್ಶಿಸಿದ ಸ್ಥಳವಾಗಿದೆ. ಅದಕ್ಕಾಗಿಯೇ ಈ ಪ್ರದೇಶವನ್ನು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಕುಂಭಕೋಣಂ ಬಳಿ ಇರುವ ಅಂತಹ ಒಂದು ಪುಣ್ಯಕ್ಷೇತ್ರ ತಿರುವಿದೈಮರುದೂರ್. ಪುರಾಣಗಳ ಪ್ರಕಾರ ಭಾರತೀಯ ಪುರಾಣಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖವಿದೆ. ಸೃಷ್ಟಿ ಪ್ರಾರಂಭವಾದಾಗ ಶಿವನು ಈ ಲಿಂಗವನ್ನು ಭಕ್ತರಿಗೆ ಸೇವಿಸಲು ಸೃಷ್ಟಿಸಿದನು ಮತ್ತು ಆ ಲಿಂಗಕ್ಕೆ ಬಲವನ್ನು ನೀಡಲು ಅವನು ತಪಸ್ಸು ಮಾಡಿದನು. ಅವನು ಆ ತಪೋಶಕ್ತಿಯನ್ನು ಅದರಲ್ಲಿ ತುಂಬಿದನು ಮತ್ತು ಅವನು ಅದರಲ್ಲಿ ಲೀನನಾದನು. ಶಿವನು ತಪಸ್ಸು ಮಾಡಿ ಆ ಲಿಂಗಕ್ಕೆ ಆ ಶಕ್ತಿಯನ್ನು ಪರಿಚಯಿಸಿದರೆ ಅದು ಎಷ್ಟು ಶ್ರೇಷ್ಠ ಎಂದು ಪುರಾಣಗಳು ಹೇಳುತ್ತವೆ. ಸ್ವಯಂಭೂ ಆಗಿ ಮಹಾಲಿಂಗ ಸ್ವಾಮಿ. ಆದ್ದರಿಂದಲೇ ಈ ಶಿವಲಿಂಗಕ್ಕೆ ಅಷ್ಟೊಂದು ಶಕ್ತಿಯಿದೆ ಎನ್ನಲಾಗುತ್ತದೆ. ಇಲ್ಲಿರುವ ಶಿವಲಿಂಗವನ್ನು ಮಹಾಲಿಂಗ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಮಹಾಲಿಂಗ ಸ್ವಾಮಿ ಸ್ವಯಂಭೂ. ಇವರ ದೇವಸ್ಥಾನವನ್ನು ಶ್ರದ್ಧಾಭಕ್ತಿಯಿಂದ ಪ್ರದಕ್ಷಿಣೆ ಮಾಡುವವರಿಗೆ ಯಾವುದೇ ರೀತಿಯ ಮಾನಸಿಕ ನೋವು ದೂರವಾಗುತ್ತದೆ ಎಂಬುದು ಭಕ್ತರ ಆಳವಾದ ನಂಬಿಕೆ. ಇದಲ್ಲದೆ ಮದುವೆ, ಮಕ್ಕಳು, ಉದ್ಯೋಗ ಇತ್ಯಾದಿ ಎಲ್ಲಾ ಆಸೆಗಳು ಈಡೇರುತ್ತವೆ. ಈ ದೇವಾಲಯದ ಸುತ್ತಲೂ 4 ದಿಕ್ಕುಗಳಲ್ಲಿ 4 ದೇವಾಲಯಗಳಿವೆ. ಅವುಗಳೆಂದರೆ ಪೂರ್ವ ಬೀದಿಯಲ್ಲಿರುವ ವಿಶ್ವನಾಥ, ಪಶ್ಚಿಮದಲ್ಲಿ ಭೂಷಿಪುರೇಶ್ವರ, ದಕ್ಷಿಣ ಬೀದಿಯಲ್ಲಿ ಆತ್ಮನಾಥ ಮತ್ತು ಬೀದಿಯಲ್ಲಿರುವ ಚೊನ್ನನಾಥ. ಇಂತಹ ವಿಶಿಷ್ಟವಾದ ದೇವಾಲಯವನ್ನು ಹಿಂದೂಗಳು ಅತ್ಯಂತ ಪವಿತ್ರವಾದ ದೇವಾಲಯವೆಂದು ಪರಿಗಣಿಸುತ್ತಾರೆ. ದೇವಾಲಯದ ಸಭಾಂಗಣದಲ್ಲಿರುವ ನಂದಿ ತುಂಬಾ ದೊಡ್ಡದಾಗಿದೆ. ಆದರೆ ಇದು ಕಲ್ಲಿನಿಂದ ಮಾಡಲಾಗಿಲ್ಲ, ಆದ್ದರಿಂದ ಇದು ಭಾರವಿಲ್ಲ ಎಂದು ಹೇಳಲಾಗುತ್ತದೆ. ಈ ಮಹಾಲಿಂಗ ಸ್ವಾಮಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಎಲ್ಲ ರೀತಿಯ ಮಾನಸಿಕ ನೋವುಗಳು ದೂರವಾಗುತ್ತವೆ ಎಂಬುದು ಭಕ್ತರ ಆಳವಾದ ನಂಬಿಕೆ. ಮದುವೆ, ಸಂತಾನ ಬಯಸುವ ಹೆಚ್ಚಿನವರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಯಾವುದೇ ಸಂದರ್ಭದಲ್ಲೂ ನೀವು ಪ್ರವೇಶ ದ್ವಾರದ ಹೊರಗೆ ಹೋಗಬಾರದು. ಈ ದೇವಾಲಯದಲ್ಲಿ ನೀವು ಯಾವುದೇ ಸಂದರ್ಭಗಳಲ್ಲಿ ಪ್ರವೇಶ ದ್ವಾರದ ಹೊರಗೆ ಹೋಗಬಾರದು. ಹಾಗೆ ಮಾಡಿದರೆ ಅದು ಬ್ರಾಹ್ಮಣ್ಯದ ಅಪರಾಧವಾಗುತ್ತದೆ. ಈ ಬಗ್ಗೆ ಒಂದು ಲೇಖನ ಚಲಾವಣೆಯಲ್ಲಿದೆ. ಒಮ್ಮೆ ಪಾಂಡ್ಯ ರಾಜ ವರುಗುಣನು ಪಾಂಡ್ಯ ಅರಣ್ಯಕ್ಕೆ ಬೇಟೆಯಾಡಲು ಹೋದನು. ಹಿಂತಿರುಗುವಾಗ ಕತ್ತಲು ಆವರಿಸುತ್ತದೆ. ಆ ಕತ್ತಲೆಯಲ್ಲಿ ಅವನ ಕುದುರೆಯು ಒಬ್ಬ ಬ್ರಾಹ್ಮಣನ ಮೇಲೆ ಓಡಿ ಆಟಿಯ ಸಾವಿಗೆ ಕಾರಣವಾಯಿತು. ಇದರಿಂದ ಬ್ರಾಹ್ಮಣನು ಕೊಲೆಯ ಅಪರಾಧಿಯಾಗುತ್ತಾನೆ. ಶಿವನ ಭಕ್ತನಾದ ಪಾಂಡು ರಾಜನು ಶಿವನನ್ನು ಪ್ರಾರ್ಥಿಸುತ್ತಾನೆ. ಕನಸಿನಲ್ಲಿ ಶಿವನು ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ತಿರುವಿದೈಮರುದೂರ್ಗೆ ಹೋಗಿ ಶಿವಲಿಂಗವನ್ನು ಭೇಟಿ ಮಾಡಲು ಸಲಹೆ ನೀಡುತ್ತಾನೆ. ನಂತರ ರಾಜನು ತಿರುವಿಡೈಮರುದೂರ್ಗೆ ಹೋಗಿ ಪೂರ್ವ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸುತ್ತಾನೆ. ಎಲ್ಲೆಂದರಲ್ಲಿ ಕಾಡುವ ಬ್ರಾಹ್ಮಣ ಹತ್ಯೆಯ ಅಪರಾಧವು ಪವಿತ್ರ ಶಿವಾಲಯವನ್ನು ಪ್ರವೇಶಿಸಲು ಸಾಧ್ಯವಾಗದೆ ಪೂರ್ವ ದ್ವಾರದಲ್ಲಿಯೇ ಉಳಿದಿದೆ. ಈ ಪವಿತ್ರ ಸ್ಥಳವನ್ನು ಮದರ್ಜುನಂ ಎಂದೂ ಕರೆಯುತ್ತಾರೆ. ಉತ್ತರದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ದಕ್ಷಿಣದಲ್ಲಿ ತಿರುಪುಟ್ಟೈಮರುದೂರಿನ ನಡುವೆ ಇರುವುದರಿಂದ ಈ ಪ್ರದೇಶವನ್ನು ಮಧ್ಯಾರ್ಜುನಂ ಎಂದೂ ಕರೆಯಲಾಗುತ್ತದೆ. ಅರ್ಜುನ ಎಂದರೆ ಮಣ್ಣಿನ ಮರ. ಈ 3 ಪ್ರದೇಶಗಳಲ್ಲಿ ಮಾತ್ರ ಅಪರೂಪದ ಮಡ್ಡಿ ಮರವನ್ನು ನೋಡಬಹುದು. ಮೂಕಾಂಬಿಕಾ ದೇವಸ್ಥಾನ. ಈ ದೇವಾಲಯದ ಪಕ್ಕದಲ್ಲಿ ನಾವು ಮೂಕಾಂಬಿಕಾ ಅಮ್ಮಾವರಿ ದೇವಾಲಯವನ್ನು ಕಾಣುತ್ತೇವೆ. ಇದು ಭಾರತದ ಅತ್ಯಂತ ಭವ್ಯವಾದ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಪದ್ಮಾಸನದ ಮೇಲೆ ಕುಳಿತಿರುವ ತಾಯಿಯನ್ನು ನೋಡುತ್ತೇವೆ. ಮೂಕಾಸುರನನ್ನು ಕೊಂದ ಬ್ರಹ್ಮನನ್ನು ಕೊಂದ ಪಾಪದಿಂದ ಮುಕ್ತಿ ಹೊಂದಲು ಇಲ್ಲಿ ತಪಸ್ಸು ಮಾಡಿದನೆಂದು ಸ್ಥಳಪುರಾಣ ಹೇಳುತ್ತದೆ. ಸಂತತಿಗಾಗಿ
ಕರ್ನಾಟಕದ ಮೂಕಾಂಬಿಕಾ ದೇವಿ ದೇವಾಲಯದಂತೆ ಈ ದೇವಾಲಯವೂ ಸಹ ಬಹಳ ಮಹತ್ವದ್ದಾಗಿದೆ. ಜನರು ಅವಳನ್ನು ಅತ್ಯಂತ ಶಕ್ತಿಶಾಲಿ ದೇವತೆಯೆಂದು ಪರಿಗಣಿಸುತ್ತಾರೆ. ಇಲ್ಲಿ ಬ್ರಹ್ಮನನ್ನು ಕೊಂದ ಪಾಪಕ್ಕೆ ವಿಶೇಷ ಪೂಜೆ ನಡೆಯುತ್ತದೆ. ಇದಲ್ಲದೆ ಈ ದೇವಿಯನ್ನು ಸ್ಥಳೀಯ ಭಕ್ತರು ಮಕ್ಕಳು ಮತ್ತು ಸುಖ ಪ್ರಸವಕ್ಕಾಗಿ ಪೂಜಿಸುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ತಲುಪುವುದು ಹೇಗೆ? ರಸ್ತೆ ಮಾರ್ಗ. ಕುಂಭಕೋಣಂ ಬಸ್ ನಿಲ್ದಾಣವು ತಿರುವಿಡೈ ಮರುದೂರ್ಗೆ ಬಹಳ ಹತ್ತಿರದಲ್ಲಿದೆ. ಅಲ್ಲಿಂದ ಜಿಲ್ಲಾ ಸೇವಾ ಬಸ್ಸುಗಳು ಲಭ್ಯವಿವೆ. ರೈಲು ಮಾರ್ಗ. ಕುಂಭಕೋಣಂ ರೈಲು ನಿಲ್ದಾಣವು ತಿರುವಿಡೈ ಮರುದೂರಿನಿಂದ ಕೇವಲ 9 ಕಿಮೀ ದೂರದಲ್ಲಿದೆ. ಅಲ್ಲಿಂದ ಸ್ಥಳೀಯ ಬಸ್ ಸೇವೆಗಳಿವೆ. ವಿಮಾನ ಮಾರ್ಗ. ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 98 ಕಿಮೀ ದೂರದಲ್ಲಿದೆ. ಅಲ್ಲಿಂದ ನೀವು ಬಸ್ ಮತ್ತು ಟ್ಯಾಕ್ಸಿ ಮೂಲಕ ತಿರುವಿಡೈ ಮರುದೂರ್ ತಲುಪಬಹುದು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.